ಬೆಂಗಳೂರಿಂದ ಪ್ರಯಾಗ್ರಾಜ್ ಹೋಗ್ತಾ ಇದ್ವಿ. ಈಗ ಮಧ್ಯಪ್ರದೇಶದಲ್ಲಿದ್ವಿ. ಸೊ ನೈಟ್ ಫುಲ್ಲು ಜರ್ನಿ ಮಾಡಿ ಬೆಳಗ್ಗೆ ಎದ್ದು ನೋಡಿದಾಗ ರೇವಾದಲ್ಲಿದ್ವಿ. ಬೆಳಗ್ಗೆ ಮೋಷನ್ ಆಗಿಲ್ಲ ಅಂದರೆ ಒಂದು ಗ್ಲಾಸ್ ಟೀ ಕುಡಿದು ಈ ಥರ ಒಂದು ಸ್ಟೆಪ್ ಹಾಕಿದ್ರೆ ಈಸಿಯಾಗಿ ಬರುತ್ತಂತೆ. ಗೂಗಲ್ ಮ್ಯಾಪ್ನ ಪ್ರಕಾರ 8 ಗಂಟೆಗೆಲ್ಲ ನಾವು ಸಂಗಮದಲ್ಲಿರಬೇಕಾಗಿತ್ತು. ಈಗ ಮಧ್ಯಾಹ್ನ 12 ಗಂಟೆ ಆಗಿದೆ, ಇನ್ನೂ ರೋಡಲ್ಲೇ ಇದ್ದೀವಿ. ಸಂಗಮ ಇಲ್ಲಿಂದ 15 ಕಿಲೋಮೀಟರ್ ಇದೆ. ಹೀಗೆ ಕಾರಲ್ಲೇ ಹೋಗ್ತೀವಿ ಅಂದರೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಪ್ಲ್ಯಾನ್ ವರ್ಕೌಟ್ ಆಗಲ್ಲ ಅಂತ ಹೇಳಿ ಕಾರ್ನಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ 2 ವೀಲರ್ನ ರೆಂಟ್ಗೆ ತೊಗೊಂಡ್ವಿ. ಸಿಕ್ಕಿದ ಗಲ್ಲಿ ಒಳಗಡೆ ಎಲ್ಲ ನುಗ್ಗಿಸ್ಕೊಂಡು ಇವ್ರುಗಳು ಬೈಕ್ ಓಡಿಸಿರೋ ಸ್ಪೀಡ್ಗೆ ಹೇಗೋ ಸಂಗಮದ ಹತ್ರ ಬಂದ್ವಿ ಅನ್ಕೊಂಡೆ. ಬೈಕ್ನವ್ರು ಇನ್ನೂ 2 ಕಿಲೋಮೀಟರ್ ಹಿಂದೆನೇ ಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ರು. ಇಲ್ಲೇ ಒಂದು ಪ್ರೈವೇಟ್ ಬೋಟ್ ಕಾಣಿಸ್ತು, ಒಬ್ರಿಗೆ 1,500 ಅಂತ. ಸರಿ ಅಂತ ಟಿಕೆಟ್ ತಗೊಂಡು ಒಳಗಡೆ ಬೋಟ್ ಹತ್ರ ಹೋದ್ರೆ ಇಲ್ಲೂ ಸ್ಕ್ಯಾಮ್ ಮಾಡ್ಬಿಟ್ಟವ್ರೆ. ಮೋಟ್ರ್ ಬೋಟಲ್ಲಿ ಹೋಗೋಕ್ಕೆ ಒಬ್ರಿಗೆ 3,000 ಅಂತೆ, ರೋಯಿಂಗ್ ಬೋಟಲ್ಲಿ ಹೋಗೋಕ್ಕೆ 1,500 ಅಂತೆ. ಕ್ಯಾನ್ಸಲ್ ಮಾಡೋಕ್ಕಿಲ್ಲ ಅಷ್ಟೇ. ಇಂಥ ಸ್ಕ್ಯಾಮ್ ಮಾಡೋ ಜನಗಳ ಮಧ್ಯೆ ಅಲ್ಲೊಬ್ರು ಒಳ್ಳೆಯವ್ರು ಸಿಕ್ಕಿದ್ರು. ಈ ಪೊಲೀಸ್ ಆಫೀಸರ್ ಮಾತಾಡಿ ಅದೇ ರೇಟಿಗೆ ಮೋಟ್ರ್ ಬೋಟ್ ಕೊಡ್ಸಿದ್ರು. ಇದು ಪರವಾಗಿಲ್ಲ, ದೊಡ್ಡದಾಗಿ ಚೆನ್ನಾಗೈತೆ. ಆಮೇಲೆ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಬನ್ನಿ.